ಬೆಳಗಾವಿಯ ಮಹಾಪೌರರಾದಂಥ ಮಂಗೇಶ್ ಪವಾರ್ ಮತ್ತು ನಗರ ಸೇವಕರಾದಂತಹ ಜಯಂತ್ ಜಾಧವ್ ಇವರ ಸದಸ್ಯತ್ವವನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅವರ ಸದಸ್ಯತ್ವವನ್ನು ರದ್ದು ಮಾಡಿದರು. ಆದರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಈ ಸರ್ಕಾರ ಮಾಡಿದಂತಹ ಏನು ಒತ್ತಡ ಹಾಕಿ ಬೇಕಾದೇಶದ ಆರ್ಡರನ್ನು ಮಾಡಿದರು RC ಅವರು ಮತ್ತು UD ಪ್ರಿನ್ಸಿಪಲ್ ಸೆಕ್ರೆಟರಿ ಅದನ್ನು ರದ್ದು ಮಾಡಿದ್ದಾರೆ. ಈ ಕಾನೂನು ಹೋರಾಟದಲ್ಲಿ ನಮಗೆ ಸಹಾಯ ಮಾಡಿದಂತಹ ರವಿರಾಜ್ ಪಾಟೀಲ್ ಅವರು, ಪೂನಂ ಪಾಟೀಲ್ ಅವರು ಮತ್ತು ಶಾಂತನಗೌಡರವರು ಇವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ರಾಜಕೀಯ ಒತ್ತಡಕ್ಕೆ ಬೇಕಾಯ್ದೇಶರ ಏನೋ ನಿರ್ಣಯವನ್ನು ತೆಗೆದುಕೊಂಡು ಸದಸ್ಯರು ರದ್ದು ಮಾಡಿದಂಥ RC ಅವರು ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರ ವಿರುದ್ಧ ಕಾನೂನು ಸಮರವನ್ನು ಮಾಡಬೇಕಂತೇಳಿ ತಜ್ಞರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದೀವಿ. ಈ ರೀತಿ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಬಲಿ ಬಿದ್ದು ಬೇಕಾದೇಶರ ಆರ್ಡರ್ಗಳನ್ನು ಮಾಡುವಂಥದ್ದು ಬರುವಂಥ ದಿವಸಗಳು ನಿಲ್ಲಬೇಕು. ಅದಕ್ಕೆ ಇವ್ರ ಮೇಲೆ ಏನು ಕ್ರಮ ಕೋರ್ಟ್ ಮುಖಾಂತರ ಕ್ರಮ ಕೈಗೊಳ್ಳಕ್ಕೆ ಬರ್ತೈತೆ ಅನ್ನೋ ದೃಷ್ಟಿಯಿಂದ ವಿಶೇಷ ವಕೀಲರ ಜೊತೆಗೆ ಹಿರಿಯ ವಕೀಲರ ಜೊತೆಗೆ ಚರ್ಚೆ ಮಾಡಿ ಬರುವಂಥ ದಿವಸಗಳು ಇವರಿಬ್ಬರು ಮಂದಿ ವಿರುದ್ಧ ಕೇಸ್ ಮಾಡುವಂಥದ್ದನ್ನು ಮಾಡಬೇಕಂತ ವಿಚಾರ ಮಾಡಿದೆ. ಅಧಿಕಾರ ಐತಂತ ಹೇಳಿ, ಸರ್ಕಾರ ಐತಂತ ಹೇಳಿ ಅಧಿಕಾರಿಗಳ ಕಡೆಯಿಂದ ದುರುಪಯೋಗ ಪಡಿಸ್ಕೊಂಡು ಆರ್ಡರ್ ಮಾಡಿದ್ರು ಅದು ಸತ್ಯ ಯಾವತ್ತು ಗೆಲ್ತದ. ಹೀಗಾಗಿ ಸತ್യമೇ ಜಯತೆ, ಸತ್ಯಕ್ಕೆ ಜಯ ಆಗಿದ್ದದ. ಬರುವಂಥ ದಿವಸವಾಗಿ ಅಧಿಕಾರಿಗಳು ಇದನ್ನು ತಿಳ್ಕೋಬೇಕು, ಯಾರಿಗೂ ಒತ್ತಡದಿಂದ ಕೆಲಸ ಮಾಡಬಾರ್ದು ಅನ್ನೋ ವಿನಂತಿಯನ್ನು ಮಾಡ್ತೀವಿ.